ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಬಿಳಿ ಹೋಳಿಗೆ ಮಾಡೋಣ. ಅದ್ರ ಜೊತೆ ಮಾವಿನಕಾಯಿ ಚಟ್ನಿ ಮತ್ತು ಸೀಕರಣೆ ಮಾಡೋಣ. ಓಕೆನಾ ಫ್ರೆಂಡ್ಸ್? ನಾನು ಮೈದಾ ಹಿಟ್ಟನ್ನ ಕ್ಲೀನಾಗಿ ಸಾಣಿಸ್ಕೊಂಡು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಹೋಳಿಗೆಗೆ ಕಣ್ಕ ಹಿಂಗೆ ಮಾಡ್ಕೊತೀವಲ್ಲ, ಮೇಲಿನ ಬ್ಯಾಟರು ಅದೇ ಥರ ಇದನ್ನು ನಿಧಾನವಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ನೆನೆಯೋಕ್ಕೆ ಬಿಡಬೇಕು. ಇದು 1-2 ಅವರ್ಸು ನೆನಿಬೇಕು. ಆವಾಗ ಬಿಳಿ ಹೋಳಿಗೆ ಆಗಲಿ ಯಾವುದೇ ಹೋಳಿಗೆ ಆಗಲಿ ಚೆನ್ನಾಗಾಗುತ್ತೆ. ಇದನ್ನು ಕಣ್ಕದ ಕನ್ಸಿಸ್ಟೆನ್ಸಿಗೆ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಏನಾದರೂ ನೀರು ಜಾಸ್ತಿ ಆದರೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಇದು ಚೆನ್ನಾಗಾಯಿತು. ಈ ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ. ನೆನ್ಕೊಂಡ್ರೆ ಇನ್ನೂ ಸಾಫ್ಟ್ ಆಗಿಬಿಡುತ್ತೆ. ಇದಕ್ಕೊಂದು ಸ್ವಲ್ಪ ಆಯಿಲ್ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದಕ್ಕೆ ಎತ್ತಿಟ್ಕೊಳ್ಳೋಣ. ಇದು ಆವಾಗ 1-2 ಗಂಟೆ ಚೆನ್ನಾಗಿ ನೆನ್ಕೊಳ್ಳಿ. ಮಾವಿನ ಹಣ್ಣು ಸೀಸನಲ್ಲಿ ಸೂಪರಾಗಿರತ್ತಿದ್ದು ಬಿಳಿ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಸೀಕರಣೆ. ಚೆನ್ನಾಗಿ ಹಿಂಗೆ ಕಲಿಸ್ಕೋಬೇಕು. ಆವಾಗ ಚೆನ್ನಾಗೆ ಕಲಿಸ್ಕೊಂಡು ಇದು ಎಳೆಯಾಗಿ ಚೆನ್ನಾಗಿ ಬರುತ್ತೆ ಕಣ್ಕ. ನೋಡಿ ಈ ಥರ. ಓಕೆ ಫ್ರೆಂಡ್ಸ್, ಇದನ್ನ ಎತ್ತಿಡೋಣ. ಸಾಕು. ಇದನ್ನು 2 ಅವರ್ಸ್ ಆದಮೇಲೆ ಬಿಳಿ ಹೋಳಿಗೆನ ತಟ್ಟೋದಕ್ಕೆ ಯೂಸ್ ಮಾಡೋಣ. ನೋಡಿ ಈ ಥರ ಸಾಫ್ಟಾಗಿ ಇರಬೇಕು. ಇದನ್ನ ಎತ್ತಿಟ್ಟು ನಾವು ಒಳಗಿನ ಫಿಲ್ಲಿಂಗ್ ಮಾಡ್ಕೊಳ್ಳೋಣ. ಬಿಳಿ ಹೋಳಿಗೆಯ ಒಳಗಡೆ ಫಿಲ್ಲಿಂಗು. ಫ್ರೆಂಡ್ಸ್, ಇಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಮತ್ತು 1-2 ಹನಿ ಎಣ್ಣೆ ಹಾಕಿ ಇದು ಚೆನ್ನಾಗೆ ಕುದೀಲಿ. ಆವಾಗ ನಾವು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಅದನ್ನು ಬೇಯಿಸೋದ್ರಿಂದ ಒಳಗಿಡ ಫಿಲ್ಲಿಂಗು ತುಂಬ ಚೆನ್ನಾಗಾಗುತ್ತೆ. ಈಗ ಈ ಥರ ನೀರು ಕುದಿಬೇಕಾದ್ರೆ ನೀಟಾಗಿ ಸಾಣಿಸ್ಕೊಂಡಿರೋ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಹಾಕ್ಕೋಬೇಕು. ಇದು ತುಂಬ ಗಟ್ಟಿ ಇರಬಾರ್ದು. ಇದು ಚೆನ್ನಾಗಿ ಬೇಯಬೇಕು. ಆವಾಗ ಹೋಳಿಗೆ ತುಂಬ ಚೆನ್ನಾಗಾಗುತ್ತೆ. ನಾರ್ಮಲಾಗಿ ಪಲ್ಯಗಳಿಗೆ ಈ ಬಿಳಿ ಹೋಳಿಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಟಿಫಿನ್ನಿಗೆ ಚೆನ್ನಾಗಿ ಇದನ್ನು ಗಂಟೆಲ್ಲ ಹೋಗೋ ಥರ ಮಿಕ್ಸ್ ಮಾಡಬೇಕು. ಆಮೇಲೆ ನಾದ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ. ಫಿಲ್ಲಿಂಗು ಸಾಫ್ಟಾಗಿರುತ್ತೆ. ಇದು ನೀರು ಎಷ್ಟಾದರೂ ಇಟ್ಕೊಂಡು ನಿಧಾನಕ್ಕೆ ಈ ಥರ ಅಕ್ಕಿ ಹಿಟ್ಟು ಹಾಕಿ ಈ ಥರ ನಾದಿದ್ರೆ ಫ್ಲೇಮ್ ಕಡಿಮೆ ಮಾಡ್ಕೊಳ್ಳಿ. ಈ ಥರ ನಾದಿದ್ರೆ ಎಲ್ಲ ಗಂಟು ಹೊಡೆದು ಚೆನ್ನಾಗಾಗುತ್ತೆ. ಗಂಟೆಲ್ಲ ಹೋಯ್ತಲ್ಲ ಫ್ರೆಂಡ್ಸ್. ಈಗ ಇದನ್ನು 1-2 ಮಿನಿಟ್ಸು ಮುಚ್ಚಿಡೋಣ. ಇದು ಸ್ವಲ್ಪನೇ ಉರಿಯ ಕಾವಿಗೆ ಸ್ವಲ್ಪ ಫ್ಲೇಮಿಗೆ ಮುಚ್ಚಿಟ್ಟಾಗ ಚೆನ್ನಾಗಿ ಬೇಯುತ್ತೆ. ಈಗ ಆಲ್ರೆಡಿ ಬೆಂದಿದೆ, ಆದರೂ ನಾವು ಇನ್ನೊಂದು ಸ್ವಲ್ಪ ಬೇಯಿಸೋಣ. ಇದನ್ನು ಮುಚ್ಚಿಡೋಣ. 1 ಮಿನಿಟ್ ಮುಚ್ಚಿಟ್ರೆ ಇದು ಅದ್ರ ಒಳಗಡೆ ಇದು ಸಣ್ಣ ಊರಿಗೆ ಚೆನ್ನಾಗಿ ಬೇಯುತ್ತೆ. ಫ್ರೆಂಡ್ಸ್, ಇದು 1-1.5 ನಿಮಿಷ ಆಯಿತು. ನೋಡಿ ಈ ಥರ ಆವಿಗೆ ಚೆನ್ನಾಗಿ ಬೆಂದು ಈ ಥರ ನೀರು ಮೇಲೆಲ್ಲ ಮೆತ್ತಗಾಗಿರುತ್ತೆ. ಇದನ್ನು ಆಫ್ ಮಾಡಿ ಮುಚ್ಚಿಡೋಣ. ಸ್ವಲ್ಪ ಹೊತ್ತಾರಲಿ ನಾದ್ಕೊಂಡು ಫಿಲ್ಲಿಂಗ್ಗೆ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಮಾವಿನಕಾಯಿ ಚಟ್ನಿ ಮಾಡ್ಕೊಳ್ಳೋಣ. ಇದರಲ್ಲಿ 1 ಅಳತೆಯಷ್ಟು ಮಾವಿನ ತುರಿ ಇದೆ. ಇದು ಹಣ್ಣಾಗಕ್ಕೆ ಮುಂಚೆ ಇರೋ ದ್ವಾರಗಾಯಿ ಇದ್ರದ್ದು ಮಾವಿನಕಾಯಿ ತುರಿ. ಇದರಲ್ಲಿ 1 ಕಪ್ ಇದೆ ಅಂದರೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊತಿದ್ದೀನಿ. ತುರ್ಕೊಂಡಿದ್ದೀನಿ, ಸಿಪ್ಪೆ ಸಮೇತ ತುರ್ಕೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಬಿಟ್ಟು ಅಷ್ಟೇ ಕಪ್ಪು, ನೀವು ಯಾವ ಕಪ್ ತೊಗೊಂಡಿರ್ತೀರಲ್ಲ ಫ್ರೆಂಡ್ಸ್, ಅಷ್ಟೇ ಕಪ್ಪಲ್ಲಿ ಅಷ್ಟೇ ಪ್ರಮಾಣ ಬೆಲ್ಲ ಆದಮೇಲೆ ಅಷ್ಟೇ ಪ್ರಮಾಣದ ಒಣಕೊಬ್ಬರಿ ಅಷ್ಟೇ ಇರಲಿ. ಇಲ್ಲ ಅದಕ್ಕಿಂತ
ಜಾಸ್ತಿ ಇದ್ದರೂ ನಡೆಯುತ್ತೆ ಫ್ರೆಂಡ್ಸ್. ಯಾಕೆಂದರೆ ಮಾವಿನಕಾಯಿ ತುಂಬ ಹುಳಿ ಇರುತ್ತೆ ಅಲ್ವಾ, ಹುಳಿ ಸರಿ ಹೋಗಬೇಕು ಅಂದರೆ ಒಣ ಕೊಬ್ಬರಿ ಇರಬೇಕು. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ, ನೋಡ್ಕೊಳ್ಳೋಣ. ಆಮೇಲೆ ಮತ್ತೆ ಉಪ್ಪು ಬೇಕಾದರೆ ಹಾಕ್ಕೊಳ್ಳೋಣಂತೆ ಫ್ರೆಂಡ್ಸ್. ಈಗ ಉಪ್ಪು ಹಾಕ್ಕೊಂಡ್ವಿ. ಈಗ ಹುರಿದಿರೋ ಚೆನ್ನಾಗಿ ಸಣ್ಣೂರಿಗೆ ಹುರಿದಿರೋ ಮೆಂತ್ಯ ಕಾಳು 1 ಸ್ಪೂನಿಗಿಂತ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಒಂದು 7-8 ಎಸಳು ಸಣ್ಣದು ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ನಿಮಗಿಷ್ಟ ಇಲ್ಲ ಅಂದರೆ ಯಾರು ಬೆಳ್ಳುಳ್ಳಿ ಉಪಯೋಗಿಸಲ್ಲ ಅವರು ಬಿಡ್ಬೋದು. ಬೆಳ್ಳುಳ್ಳಿ ಇಲ್ಲದೇನೂ ಇದು ಚಟ್ನಿ ಸೂಪರಾಗಿರುತ್ತೆ. ಮತ್ತು ಇಲ್ಲಿ ಅಚ್ಚಕಾರದ ಪುಡಿ, ನಿಮ್ಗೆ ಅಚ್ಚಕಾರದ ಪುಡಿ ಇಷ್ಟ ಇಲ್ಲ ಅಂದರೆ ಬ್ಯಾಡಿಗೆ ಒಣಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳಿ. ಖಾರದ ಪುಡಿ ಇದನ್ನೆಲ್ಲ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಹಾಕೋದೆಲ್ಲ ಮುಗೀತು ಫ್ರೆಂಡ್ಸ್. ಈಗ ಇದನ್ನು ಎಷ್ಟು ಆಗುತ್ತೋ ಅಷ್ಟು ಪೌಡ್ರ್ ಮಾಡ್ಕೊಳ್ಳೋಣ. ಆದಷ್ಟು ನೀರು ಇಲ್ಲದೆ ಇರೋ ಥರ, ಮಾವಿನಕಾಯಿಯಲ್ಲಿದೆ ನೀರು ಅಷ್ಟೇ ಸಾಕು. ಇದು ತುಂಬ ದಿನ ಇರುತ್ತೆ, ತಿಂಗಳಾನ್ಗಟ್ಟಲೆ ಈ ಥರ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಟ್ಕೊಂಡ್ರೆ. ಓಕೆ, ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನಿಲ್ಲೊಂದು 2ರಿಂದ 3 ಸ್ಪೂನು ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಎಷ್ಟು ಚಟ್ನಿ ಮಾಡಿರ್ತೀರೋ ಅದಕ್ಕೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇದು ತುಂಬ ದಿನ ಇರೋದ್ರಿಂದ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿ ಬಿಸಿ ಮಾಡಿ ಇಟ್ಕೋಬೇಕು. ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಈಗ ನಾವು ಇಟ್ಕೊಂಡಿದ್ದೀವಲ್ಲ ಚಟ್ನಿ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಈ ಜಾರಲ್ಲಿರೋ ಚಟ್ನಿ ಎಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಫ್ರೆಂಡ್ಸ್. ಈಗ ಒಗ್ಗರಣೆಗೆಲ್ಲ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕುದ್ರೆ ಆಯಿತು. ಇದು ಹಸಿ ವಾಸನೆ ಎಲ್ಲ ಮಾವಿನಕಾಯಿಂದೆಲ್ಲ ಹೋಗಬೇಕು. ಈ ಥರ ಕುದಿಸಿದ್ರೆ ಆಯಿತು ಫ್ರೆಂಡ್ಸ್. ಅಲ್ಲಿಗೆ ನಮ್ಮ ಮಾವಿನಕಾಯಿ ಚಟ್ನಿ ಎಷ್ಟು ದಿವಸ ಆದರೂ ಕೆಡಲ್ಲ. ತುಂಬ ಕ್ವಾಂಟಿಟಿಗೆ ಒಂದು 2-3 ಮಾವಿನಕಾಯಿ ಹಾಕಿ ಅಷ್ಟೇ ಪ್ರಮಾಣದ ಒಣ ಕೊಬ್ಬರಿ, ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು. ನಿಮಗೆ ಖಾರ ತುಂಬ ಇಷ್ಟ ಅಂದರೆ ಬೆಲ್ಲ ಕಡಿಮೆ ಮಾಡ್ಕೊಳ್ಳಿ. ರುಬ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಇಷ್ಟ ಇರೋರು ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಮತ್ತು ಮೆಂತ್ಯ ಸ್ವಲ್ಪ ಫ್ರೈ ಮಾಡಿಕೊಂಡು ಚಟಪಟ ಅಂತ ಸಿಡಿಸ್ಕೊಂಡು ಮೆಂತ್ಯ ಪೌಡ್ರ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡ್ರೆ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ನಮ್ಮ ಮಾವಿನಕಾಯಿ ಚಟ್ನಿ ನೆಂಚ್ಕೊಳ್ಳೋಕೆ ಅನ್ನಕ್ಕೆ, ಚಪಾತಿಗೆ, ಎಲ್ಲದಕ್ಕೂ ರೊಟ್ಟಿಗೆ ಇಷ್ಟ ಆಗುತ್ತೆ ಎಲ್ಲರಿಗೂ. ನೋಡಿ, ಇದು ಸಣ್ಣಕ್ಕೆ ಕುದಿ ಬರ್ತಾ ಇದೆ. ಈ ಥರ ಕುದ್ರೆ ಇದು ರೆಡಿಯಾಗಿದೆ ಅಂತ ಅರ್ಥ. ನೀವು ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಸೀಸನಲ್ಲಿ ಮಾಡಿಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರಂತೂ ಒಂದು 4-5 ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈಗ ನಾವು ಇದನ್ನು ಸರ್ವಿಂಗ್ ಪ್ಲೇಟಿಗೆ ತಕ್ಕೊಳ್ಳೋಣ ಫ್ರೆಂಡ್ಸ್. ಈಗ ಬಿಳಿ ಹೋಳಿಗೆಗೆ ಸೀಕರಣೆ ಮಾಡ್ಕೊಳ್ಳೋಣ. ಇಲ್ಲಿ ಮಾವಿನ ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಈ ಮಾವಿನ ಹಣ್ಣನ್ನು ಚೆನ್ನಾಗಿ ಇದ್ರದ್ದೆಲ್ಲ ಪಲ್ಪ್ ಇರುತ್ತಲ್ಲ ಈ ಥರ ತಗೊಂಡು ಕೈಯಲ್ಲಿ ಸ್ಮ್ಯಾಶ್ ಮಾಡಬೇಕು. ಸಣ್ಣಗೆ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಬೆಲ್ಲ, ಬಾಳೆಹಣ್ಣನ್ನು ಹೆಚ್ಚಾಕ್ಕೊಂಡು ಏಲಕ್ಕಿ ಪುಡಿ ಹಾಕಿದ್ರೆ ಇದು ಮಾವಿನ ಹಣ್ಣಿನ ಸೀಕರಣೆ ರೆಡಿಯಾಗುತ್ತೆ. ಹೀಗೆಲ್ಲ ಈ ಥರ ಪಲ್ಪನ್ನ ತೆಕ್ಕೊಂಡು ಸ್ಮ್ಯಾಶ್ ಮಾಡ್ಕೊತೀನಿ ಫ್ರೆಂಡ್ಸ್. ಈಗ ಇದನ್ನು ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಣ್ಣು ಇರಬೇಕು. ಇದಕ್ಕೆ ಒಂದು ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಬೆಲ್ಲನ ತುರಿದುಬಿಟ್ಟು ಹಾಕ್ಕೊಂಡಿದ್ದೀನಿ. ತುರಿದ್ರೆ ಬೇಗ ಕರಗುತ್ತೆ ಇದರಲ್ಲಿ ಅಂತ. ಇದಕ್ಕೊಂದು ಒಂದು ಪಿಂಚಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ಒಂದು ಚಿಟಿಕೆಯಷ್ಟು ಏಲಕ್ಕಿ ಪೌಡರು. ಇದಕ್ಕೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬೆಲ್ಲ ಕರಗ್ದಂಗೆ ಮಾವಿನ ಹಣ್ಣಿಂದ ಸ್ವಲ್ಪ ತೆಳುವಾಗುತ್ತೆ ಇದು. ಇದಕ್ಕೆ ಸ್ವಲ್ಪ ಬೇಕಾದರೆ ಮಾವಿನ ಹಣ್ಣಿಂದೆಲ್ಲ ತೊಳೆದಿರೋ ನೀರಿದ್ದರೆ ಸ್ವಲ್ಪ ಹಾಕಿ. ಇಷ್ಟು ಸಾಕು, ಚೆನ್ನಾಗಿರುತ್ತೆ. ಬಿಳಿ ಹೋಳಿಗೆಗೆ ಈ ಥರ ಇದ್ದರೆ ಸಾಕಾಗುತ್ತೆ. ಓಕೆ ಫ್ರೆಂಡ್ಸ್, ಇದ್ರ ಜೊತೆ ಚಟ್ನಿ ಮಾಡ್ಕೊಂಡು ಇದನ್ನು ರುಬ್ಕೊಂಡು ಇಟ್ಕೊಂಡಿದ್ದೀವಿ. ಅದಕ್ಕೀಗ ಬಿಳಿ ಹೋಳಿಗೆ ತಟ್ಟಿದ್ರೆ ಸರ್ವ್ ಮಾಡೋಣ. ಓಕೆನಾ? ಇದಕ್ಕೆ ನಿಮಗೆ ಇನ್ನೂ ಇದು ಬೇಕು ಅಂದರೆ ಇದಕ್ಕೆ ಸ್ವಲ್ಪ ನೀರು, ಹುರ್ಗಡ್ಲೆ ಹಿಟ್ಟು ಹಾಕಿದ್ರೆ ತಿಕ್ನೆಸ್ ಬರುತ್ತೆ ಫ್ರೆಂಡ್ಸ್. ತುಂಬ ಜನ ಇದ್ದಾಗ ಆ ಥರ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್
ಫ್ರೆಂಡ್ಸ್, ಈಗ ಬಿಳಿ ಹೋಳಿಗೆನ ತಟ್ಕೊಳ್ಳೋಣ. ಹಂಚನ್ನ ಕಾಯಕ್ಕಿಟ್ಟಿದ್ದೀನಿ. ಫ್ರೆಂಡ್ಸ್, ಈಗ ನಾವಿದು ಹಿಟ್ಟು ಮಾಡ್ಕೊಂಡಿದ್ವಲ್ಲ, ಇದನ್ನ ಒಂದು ಸ್ವಲ್ಪ ನಾದ್ಕೋಬೇಕು. ಚೆನ್ನಾಗಿ ಎಣ್ಣೆ ಕೈ ಮಾಡಿಕೊಂಡು ನಾದ್ಕೊಳ್ಳಿ. ಆವಾಗ ಚೆನ್ನಾಗಾಗುತ್ತೆ. ನಮಗೆ ಮೃದುವಾಗಿರುತ್ತಲ್ಲ, ಆವಾಗ ಹೋಳಿಗೆ ತಟ್ಟಕ್ಕೆ ಇಷ್ಟ ಆಗುತ್ತೆ ಮತ್ತು ಚೆನ್ನಾಗಿ ಮೆತ್ತು ಬರುತ್ತೆ ಹೋಳಿಗೆ. ಈ ಥರ ಮಾಡಿಕೊಂಡು ಈಗ ಇದು ಮೈದಾ ಹಿಟ್ಟನ್ನು ಕಲಿಸ್ಕೊಂಡಿದ್ವಲ್ಲ ಅದು ತಗೊಳ್ಳೋಣ. ದಿನ ಅದೇ ತಿಂದು ಬೇಜಾರಾದಾಗ ಪಲ್ಯಕ್ಕೇ ಬಿಳಿ ಹೋಳಿಗೆ ಮಾಡ್ಕೋಬೋದು. ಸ್ವಲ್ಪ ಖಾರ ಮುಂದೆ ಮಾಡ್ಕೊಂಡ್ರೆ ಪಲ್ಯಗಳನ್ನು ಹೋಳಿಗೆಗೆ ಮಾಡ್ತೀವಲ್ಲ ಆ ಥರ. ಇಲ್ಲಿ ನಾನು ಎಣ್ಣೆದು ಖಾಲಿ ಕವರ್ನ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ನಾವಿನ್ನೇನು ಬಿಸಿಗೆ ತಾಗ್ಸಲ್ವಲ್ಲ, ಅದರಿಂದ ನೀವು ಯಾವುದೇ ಒಂದು ಕವರು, ಬಟರ್ ಪೇಪರು, ಆ್ಯಸ್ ಯು ವಿಶ್ ಫ್ರೆಂಡ್ಸ್. ನಿಮಗೇನು ಇಷ್ಟನೋ ಅದರಲ್ಲಿ ಮಾಡ್ಕೊಳ್ಳಿ. ನಮ್ಮ ಸೌತ್ ಇಂಡಿಯನ್ನಲ್ಲಿ ಇದೆಲ್ಲದಕ್ಕೂ ಇಷ್ಟ ಆಗುವಂಥ ಬಿಳಿ ಹೋಳಿಗೆ. ಅದು ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಪಲ್ಯಗಳಿಗೆ, ಗ್ರೇವಿಗಳಿಗೆ ಇದನ್ನು ಮಾಡ್ತಾನೆ ಇರ್ತಾರೆ. ಇದನ್ನು ಹೋಳಿಗೆನ ಸ್ವಲ್ಪ ನಿಧಾನಕ್ಕೆ ತಟ್ಕೊಳ್ಳೋಣ. ಈ ಥರ ಹಂಚು ಮೀಡಿಯಮ್ ಊರಿಗೆ ಇಟ್ಟಿದ್ದೀನಿ. ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಬರುತ್ತೆ ಹೋಳಿಗೆ. ಜಾಸ್ತಿ ಅನ್ನ ಉಳಿದಿದ್ದು ಈ ಥರನೇ ಮಾಡ್ಕೋಬೇಕು, ಅದು ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಾಯಿತು. ಈಗ ಹಂಚ ಮೇಲೆ ಕಾವಲಿ ಮೇಲೆ ಬೇಯಕ್ಕೆ ಹಾಕೋಣ. ಫ್ರೆಂಡ್ಸ್, ಈ ಥರ ಕೈಯಲ್ಲಿ ಆರಾಮಾಗಿ ತೊಗೊಂಬಿಟ್ಟು ಕಾವಲಿ ಮೇಲೆ ಸ್ವಲ್ಪ ಎಣ್ಣೆ ತಾಗಿಸಿ ಹಾಕಿದ್ರೆ ನಮ್ಮ ಬಿಳಿ ಹೋಳಿಗೆ ಸೂಪರಾಗಿ ಆಗುತ್ತೆ. ಇದೇನು ನಮಗೆ ಹೋಳಿಗೆ ಥರ ಅಷ್ಟು ಕಷ್ಟ ಅನಿಸಲ್ಲ. ಆರಾಮಾಗಿ ಒಂದು 4 ಹನಿ ಎಣ್ಣೆ ಹಾಕಿದ್ರೆ ಸಾಕು ನಮಗೆ. ಚೆನ್ನಾಗೆ ಬೇಯಿಸೋಣ ಎರಡೂ ಕಡೆ. ಈಗ ಇದನ್ನು ಉಲ್ಟಾ ಮಾಡೋಣ. ಈಸಿಯಾಗಿ ಉಲ್ಟಾ ಮಾಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಬಿಳಿ ಹೋಳಿಗೆ ಅಲ್ವಾ. ಓಕೆ ಫ್ರೆಂಡ್ಸ್, ಇನ್ನೊಂದನ್ನು ತಟ್ಕೋತಾ ಇದ್ದೀನಿ. ಇಲ್ಲ ನಿಮಗೆ ಲಟ್ಟಣಿಗೆಲಿ ಉದ್ದಕ್ಕೆ ಅಂದರೆ ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆ ಮಚ್ಕೊಳ್ಳಿ, ಉದ್ದಿ ಚಪಾತಿ ಥರ ತೆಳ್ಳಗೆ ಚೆನ್ನಾಗಿ ಬರುತ್ತೆ. ಖಾರವಾಗಿ ಪಲ್ಯ, ಚಟ್ನಿ ಏನು ಮಾಡಿದ್ರೂ ಇದಕ್ಕೆ ಚೆನ್ನಾಗಿರುತ್ತೆ. ಆದರೂ ಎಸ್ಪೆಷಲಿ ಇದಕ್ಕೆ ಮಾವಿನಕಾಯಿ ಚಟ್ನಿ ಮತ್ತು ಸೀಕರಣೆ ಸೂಪರ್ ಕಾಂಬಿನೇಷನ್ ಅಲ್ವಾ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದಾಯಿತು. ಹೋಳಿಗೆ ಬೆಂದಿದೆ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಹೋಳಿಗೆ. ಇದನ್ನು ತಕ್ಕೊಂಬಿಡೋಣ. ಇನ್ನೊಂದನ್ನು ತೆಗೆದು ಹಾಕೋಣ. ಓಕೆ ಫ್ರೆಂಡ್ಸ್, ಇದನ್ನು ಬೇಯಿಸಿ ಸರ್ವಿಂಗ್ ಪ್ಲೇಟಿಗೆ ಹಾಕೋಣ. ಇದನ್ನು ಜೋರು ಉರಿಗೆ ಇಟ್ಟರೆ ಬೇಗ ಬೇಯುತ್ತೆ. ತುಂಬ ಮೃದುವಾಗಿ ಹತ್ತಿ ಥರ ಆಗುತ್ತೆ ಈ ಹೋಳಿಗೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಮತ್ತು ಹೆಲ್ದಿ ಕೂಡ. ಎಲ್ಲರಿಗೂ ಇಷ್ಟ ಆಗೋಂಥ ಇದು ರೆಸಿಪಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ಥರ ಆಯಿತು ನಮ್ಮ ಬಿಳಿ ಹೋಳಿಗೆ. ಓಕೆ ಫ್ರೆಂಡ್ಸ್, ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕೋಣ. ಓಕೆ ಫ್ರೆಂಡ್ಸ್, ಈಗ ಹೋಳಿಗೆಗಳನ್ನು ಹಾಕಿದ್ದೀನಿ. ನಾನು ಮಾಡಿರೋಂಥ ಸೀಕರಣೆನ ಸರ್ವ್ ಮಾಡೋಣ. ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಕ್ಕೆ ಮಾವಿನಕಾಯಿ ಚಟ್ನಿ ವಾವ್ ಸೂಪರಾಗಿರುತ್ತೆ. ಇದು ಮಾವಿನಕಾಯಿಂದು ಅಷ್ಟು ಹುಳಿನೇ ಇರೋದಿಲ್ಲ ಫ್ರೆಂಡ್ಸ್, ಇದರಲ್ಲಿ ಅಷ್ಟು ಚೆನ್ನಾಗಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೀವು ನೋಡಿದ್ರಲ್ಲ, ನೀವು ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ರುಚಿಯಾದ ಬಿಳಿ ಹೋಳಿಗೆ, ಮಾವಿನ ಹಣ್ಣಿನ ಸೀಕರಣೆ, ಮಾವಿನಕಾಯಿ ಚಟ್ನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಈ ರೆಸಿಪಿನ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ನನ್ನ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರನೇ ಇಂಟ್ರೆಸ್ಟಿಂಗ್ ಆದ ನಮ್ಮ ಹಳೆಯ ಟ್ರೆಡಿಷ್ನಲ್ ರೆಸಿಪೀಸ್ನ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್.